ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಚೌಡೇಶ್ವರಿ ದೇವಿಗೆ 13ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ಏಪ್ರಿಲ್ 20, 2026 ಸೋಮವಾರ ಅಕ್ಷಯ ತೃತೀಯ ವಿಶೇಷ ದಿನ. ಈ ದಿನ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತ್ಯಂಗಿರ ಹೋಮವನ್ನು ಏರ್ಪಡಿಸಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಪಕ್ಕದ ಆಂಧ್ರ, ಅನಂತಪುರ ಭಾಗಗಳಿಂದ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡೋಣ. ಸರ್ವಶಕ್ತಿಯಾತ್ಮಕ ದೇವನಹಳ್ಳಿ ಚೌಡೇಶ್ವರಮ್ಮನವರ ದೇವಾಲಯ ಇದು 106 ವರ್ಷದ ಇತಿಹಾಸ ಕೂಡ ಇದಕ್ಕೆ ಇದೆ. ಯಾಕೆಂದರೆ 100 ವರ್ಷದ ಹಿಂದೆಯೇ ದಾನಿಗಳು ಒಂದು ಜಾಗವನ್ನು ದೇವಸ್ಥಾನಕ್ಕೆ ಬರ್ತಕ್ಕಂಥ ಆದಾಯ ಬರಬೇಕು ಅಂತೇಳಿ ಬರೆದಿರ್ತಕ್ಕಂಥದ್ದು. ಇದು ಕಾಕತಾಳೀಯವಾಗಿ 13 ವರ್ಷಗಳ ಹಿಂದೆ ಎಲ್ಲರ ಪ್ರಯತ್ನದಿಂದ, ಊರಿನ ಎಲ್ಲ ಸಹಕಾರದಿಂದ ಒಂದು ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದಿನ ಅಕ್ಷಯ ತದಿಗೆ ಮಹಾದಿನ. ಆ ದಿನ ಬಹಳ ವಿಶೇಷವಾದ ಒಂದು ದಿನ. ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಕೂಡ ಅದೇ ಒಂದು ಗಳಿಗೆಯಲ್ಲಾಗಿರೋದ್ರಿಂದ ಇಲ್ಲಿ ಕೂಡ ಕೇವಲ 13 ವರ್ಷದಲ್ಲಿ ನಿರಂತರ ದಾಸೋಹಗಳು, ಮಗದೊಂದು ಅಲಂಕಾರಗಳು, ಅಮ್ಮನವರಿಗೆ ಇದುವರೆಗೂ ಸುಮಾರು 1,500-2,000 ಅಲಂಕಾರಗಳು ಆಗಿರ್ಬೋದು. ಅಂದರೆ ಅಷ್ಟು ಆನಂದವಾದ ಅಲಂಕಾರಗಳು, ಅಲಂಕಾರ ಪ್ರಿಯೆ. ಅದರ ಜೊತೆ ಒಳಗಡೆ ಆ ತಾಯಿ ಬರೀ ದೇವನಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಚೌಡೇಶ್ವರಿ ದೇವಾಲಯವನ್ನು ಹುಡ್ಕೊಂಡು ಬಂದು ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಕರುಣಾಮಯಿ ತಾಯಿ. ಅಂತಹ ಒಂದು ತಾಯಿಯ 13ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮಹಾ ಸಮಾರಂಭ ಇದೇ 19, 20 ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಮಾಡ್ತಾಯಿದ್ದೇವೆ. ಎಲ್ಲರೂ ಕೂಡ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ಕೂಡ ದಾನಿಗಳ ನೆರವಿನಿಂದ ನಡ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಒಂದು ದೊಡ್ಡ ಹೋಮವನ್ನು ನಾವು ಮಾಡಿಸಿದ್ವಿ. ಈ ಬಾರಿ ಪ್ರತ್ಯಂಗಿರ ದೇವಿ ಅಂದರೆ ಮೆಣಸಿನಕಾಯಿಯಲ್ಲಿ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹೋಮ. ಈ ಭಾಗದಲ್ಲಿ ಒಂದು ವಿಶೇಷವಾದ ಒಂದು ಪ್ರಯತ್ನ 2ನೇ ಬಾರಿ ನಾವು ಮಾಡಿಸ್ತಾ ಇದ್ದೇವೆ. ಅದು ನಂತರ ಅಮ್ಮನವರಿಗೂ ಕೂಡ ಸೇಮ್ ಪ್ರತ್ಯಂಗಿರ ದೇವಿ ಯಾವ ಥರ ಇರುತ್ತೆ ಅದೇ ರೀತಿಯಾದ ಪ್ರತ್ಯಂಗಿರ ದೇವಿ ಅಲಂಕಾರ ಇರುತ್ತೆ. ಇಷ್ಟು ಕಾರ್ಯಕ್ರಮಗಳ ಜೊತೆಗೆ ಹೆಣ್ಣು ಮಕ್ಕಳೇ ಸ್ವತಃ ಉತ್ಸವ ಮೂರ್ತಿಯನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಸಾವಿರಾರು ಹೆಣ್ಮಕ್ಳು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಮಾತ್ರ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಳೆಯ ಸಂಪ್ರದಾಯದಂತೆ ಮುದ್ದೆ, ಕಾಳುಳಿ ಮತ್ತು ಬೂಂದಿ, ಪಾಯಸ ಈ ಥರ ಒಂದು ಒಳ್ಳೆಯ ಅನ್ನ ಸಂತರ್ಪಣೆ ಕೂಡ ಎಲ್ಲ ದಾನಿಗಳ ನೆರವಿನಿಂದ ಮಾಡಿಕೊಂಡು ಬಂದಿದೆ. ಆ ಭಕ್ತಾದಿಗಳು ಆಂಧ್ರದಿಂದ, ಬೇರೆ ಕಡೆಯಿಂದ ತುಂಬ ದೂರದಿಂದ ಬರ್ತಾಯಿದ್ದಾರೆ. ಸೊ ದೂರದಿಂದ ಬಂದವರು ಏನಪ್ಪ ಅಂದರೆ ಒಬ್ಬರು ಬಿಟ್ಟು ಇನ್ನೂ 10 ಜನನ ಕರ್ಕೊಂಬರ್ತಾಯಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ ಅಂದರೆ ಆ ತಾಯಿ ಆಶೀರ್ವಾದ ಅವ್ರ ಮೇಲೆ ಆಗಿದೆ ಅಂತ ಅರ್ಥ. ಈ ತಾಯಿ ಆಶೀರ್ವಾದ ಆಗದಿರ ನಾವು ಯಾರೂ ಮತ್ತೊಬ್ಬರನ್ನ ಕರ್ಕೊಂಬರೋಕ್ಕಾಗಲ್ಲ. ಹಾಗೆಯೇ ಈ ಪ್ರತ್ಯಂಗಿರಿ ಹೋಮದ ವಿಶೇಷತೆ ಏನಂದರೆ, ನಾನು ಆವಾಗಲೇ ಹೇಳ್ದಂಗೆ ಈಗ ಕೆಲವೊಂದು ಪೂಜೆಗಳು ಕೆಲವೊಂದು ಫಲಗಳನ್ನು ಕೊಡ್ತವೆ. ಆದರೆ ಪ್ರತ್ಯಂಗಿರಿ ಹೋಮ ಏನಪ್ಪ ಅಂದರೆ ವಿಶೇಷವಾಗಿ ಮೆಣಸಿನಕಾಯಿಯನ್ನು ಆ ತಾಯಿಗೆ ನಾವು ಸಮರ್ಪಣೆ ಮಾಡ್ತೀವಿ. ನಾವು ಸ್ವಾಹ ಅಂತ ಏನಂತೀವೋ, ಸ್ವಾಹ ಅಂತಂದರೆ ಅದಕ್ಕೆ ಅರ್ಪಣೆ. ಅದು ಆ ಹೋಮದಲ್ಲಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ, ಈಗ ಹೋಮ ಮಾಡಬೇಕಾದ್ರೆ ಎಲ್ಲ ಹೋಮವನ್ನು ಮಾಡಬೇಕಾದ್ರೂ ಈ ಕೆಳಗಡೆ ಏನು ಬೀಳ್ತದೋ ಅದಕ್ಕೆ ರಾಕ್ಷಸರಿಗೆ ಆಹಾರ ಅಂತ ನಾವು ಹೇಳ್ತೀವಿ. ಕೆಳಗಡೆ ಏನೇ ಬಿದ್ದರೂ ಈ ಪ್ರತ್ಯಂಗಿರಿ ಹೋಮದಲ್ಲಿ ಏನಾದರೂ ಕೆಳಗಡೆ ಬಿದ್ದರೆ ಅದು ರಾಕ್ಷಸರಿಗೆ ಆಹಾರ ಆಗಲ್ಲ. ವಿಶೇಷವಾದ ಹೋಮ ಏನಪ್ಪ ಅಂದರೆ, ಕೆಳಗಡೆ ಏನಾದರೂ ದ್ರವ್ಯಗಳು ಬಿದ್ದರೆ ಅದು ವಿಶೇಷವಾಗಿ ರಾಕ್ಷಸರಿಗೆ ಆಹಾರ ಆಗಲ್ಲ. ಹಾಗಾಗಿ ಈ ಪ್ರತ್ಯಂಗಿರಿ ಹೋಮದಿಂದ ಸಿಕ್ಕಂತಕ್ಕಂಥ ಫಲಗಳೇನೆಂದರೆ, ನಮ್ಮ ಮನಸ್ಸಲ್ಲಿ ನಾವೇನು ಬೇಕಾದರೂ ಅಂದ್ಕೋಬೋದು. ನಂಗೆ ಇದೇ ಬೇಕು ಅದೇ ಬೇಕು ಅಂತೆಲ್ಲ ನಾವೇನು ಅಂದ್ಕೊತೀವೋ ಅವೆಲ್ಲವನ್ನು ಈಡೇರಿಸ್ತಕ್ಕಂಥ ಯಾವುದಾದ್ರೂ ಒಂದು ಹೋಮ ಇದ್ದರೆ ಅದು ಪ್ರತ್ಯಂಗಿರಿ ಹೋಮ. ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.